ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ಸುಶಾಂತ್ ಆರಾಧನೆಯಿಂದ ದೂರ ಆಗೇ ಬಿಟ್ರು. ಆದರೆ ಸುಶಾಂತ್ ಮನೆಗೆ ಬರ್ತಿದ್ದಾಗೆ ಅವನಿಗೆ ಒಂದು ದೊಡ್ಡ ಶಾಕ್ ಆಗ್ತದೆ. ಅದು ಏನಪ್ಪ, ಅದು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸುಶಾಂತ್ಗೆ ಗೊತ್ತಾಗ್ತಿದ್ದಾಗೆ ಆರಾಧನೆಯಿಂದ ದೂರ ಆಗಬೇಕು ಅಂತ ಪ್ರಯತ್ನ ಪಟ್ಟ. ಆರಾಧನಾ ತನ್ನ ತಂದೆ ಮೇಲೆ, ನನ್ನ ಮೇಲೆ ಎಷ್ಟು ದ್ವೇಷ ಶತ್ರುತ್ವನ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಆದಮೇಲೆ ಖಂಡಿತ ನನ್ನ ಪ್ರೀತಿ ನನಗೆ ಸಿಗೋದಿಲ್ಲ, ನನ್ನ ಪ್ರೀತಿ ನೆಂದು ಕೂಡ ನನಗೆ ದಕ್ಕುವುದಿಲ್ಲ, ಮುನಿಯಮ್ಮ ನಂಗೆ ಸಿಗೋದಿಲ್ಲ ಅನ್ನೋ ನೋವಿನ ಭಾರದಲ್ಲೇ ಆ ವಟಾರನ ಬಿಟ್ಟು ಹೊರಡಬೇಕು ಅಂತ ತೀರ್ಮಾನ ಮಾಡ್ದ. ಅದಕ್ಕೆ ಸರಿಯಾಗಿ ಈ ಕಡೆ ಸುಶಾಂತ್ಗೆ ಕೂಡ ಅವನ 1,00,000 ಸಿಕ್ತು. ಅವನು ತನ್ನ ಚಾಲೆಂಜಲ್ಲೂ ಕೂಡ ಗೆದ್ದ. ಶಿವಾನಿ ಅವರು ಯಾವಾಗ ಕಾವ್ಯ ಕೊಡಲೇಬೇಕು ಅಂತ ಹೇಳಿದ್ರು, ಆಗ ಅವ್ರಿಗೆ ಎಲ್ಲ ದುಡ್ಡನ್ನು ಕೂಡ ಕೊಡ್ತಾರೆ. ಇದರಿಂದಾಗಿ ಆರಾಧನಾಗೆ ಬರಬೇಕಾಗಿರೋ ದುಡ್ಡು ಬರುತ್ತೆ. ಅದರಿಂದಾಗಿ ಸುಶಾಂತ್ಗೆ ಕೊಡಬೇಕಾಗಿರೋ ದುಡ್ಡನ್ನು ಕೂಡ ಆರಾಧನಾ ಕೊಡ್ತಾಳೆ. ಆದರೆ ಆರಾಧನೆಗೆ ತುಂಬಾ ನೋವಾಗುತ್ತೆ. ಬಿಕಾಸ್ ಸುಶಾಂತ್ ಅವಳಿಂದ ದೂರ ಆಗ್ತಿರೋದು ಅವಳಿಗೆ ಕಾಣಿಸ್ತದೆ. ಇದರಿಂದಾಗಿ ಜೊತೆಗೆ ಆರಾಧನಾ ಅಂತ ಕರೀದೇ ಇರೋ ಸುಶಾಂತ್ ಈಗ ಆರಾಧನಾ ಅಂತ ಕರೀತಾರೆ. ಮುನಿಯಮ್ಮ ಅಂತ ಕರೆದು ಅಭ್ಯಾಸ ಆಗಿರೋ ಆರಾಧನಾಗೆ ಮುನಿಯಮ್ಮನ ಬಿಟ್ಟು ಆರಾಧನಾ ಅನ್ನೋ ಮಾತನ್ನ ಸುಶಾಂತ್ ಬಾಯಿಂದ ಕೇಳೋದು ಇಷ್ಟ ಆಗೋದಿಲ್ಲ. ಇಲ್ಲಿ ಸುಶಾಂತ್ಗೆ ಆರಾಧನಾ ಮೇಲೆ ಹೇಳ್ಕೊಳ್ಳಲು ಆಗದಷ್ಟು ಪ್ರೀತಿ ಇದೆ. ಆರಾಧನಾಗೂ ಏನು ಕಡಿಮೆ ಇಲ್ಲ, ಅವಳಿಗೂ ಅಷ್ಟೇ ಪ್ರೀತಿ ಇದೆ. ಮನಸ್ಸಲ್ಲಿರೋ ಪ್ರೀತಿ ಹೊರಗಡೆ ಬರ್ತಿಲ್ಲ ಅಷ್ಟೇ. ಆದರೆ ಇಲ್ಲಿ ಅವಳಿಗೆ ಧರ್ಮೇಂದ್ರ ಪ್ರಧಾನ್ ಮತ್ತು ಅವರ ಮಗನ ಮೇಲೆ ಅಷ್ಟೇ ಶತ್ರುತ್ವ ಕೂಡ ಇದೆ. ಆ ಪ್ರತಿ ಆಡೋ ಮಾತುಗಳ ಈ ಕಡೆ ಸುಶಾಂತ್ ಮನಸ್ಸನ್ನು ಅಲುಗಾಡಿಸಿರೋದು, ಕೆಡಿಸಿರೋದು. ಜೊತೆಗೆ ಈ ಕಡೆ ಸುಶಾಂತ್ ಮನೆಗೆ ಬರ್ತದಾನೆ ಅಂತ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದೆ. ಈ ಕಡೆ ಅಮ್ಮಗಂತೂ ಸಿಡಿದು ಹೋಗ್ತದೆ. ಅಮ್ಮುಗೆ ಸುಶಾಂತ್ ಮನೆಗೆ ಬಂದರೆ ಮದುವೆ ಮಾಡಿಸಿ ಇದು ಮಾಡ್ಬೋದು ಅಂತ ಗೊತ್ತು, ಆದರೂ ಕೂಡ ಇವ್ರು ಖುಷಿಯಾಗಿರೋದು. ಜೊತೆಗೆ ಇಲ್ಲಿ ದಿಶಾ ಇಟ್ಕೊಂಡು ಏನೋ ಮಾಡೋಣ ಅಂತ ಅಂದ್ಕೊಂಡ್ರೆ ಅವಳು ನೋಡಿದ್ರೆ ಸುಶಾಂತ್ ಬರ್ತಾನೆ ಅಂತ ಕುಣಿದು ಕುಪ್ಪಳಿಸಿದಾಳೆ. ಏನು ಮಾಡಲಿ ನಾನು ಅಂತ ಅವಳಿಗೆ ತಲೆಗೆ ಓಡ್ತಾನೆ ಇಲ್ಲ. ಈ ಕಡೆ ಅಪ್ಪಂಗಂತೂ ಫುಲ್ ಖುಷಿಯಾಗ್ಬಿಡುತ್ತೆ. ಏನಿದು ನನ್ನ ಮಗ 1,00,000 ದುಡಿದು ಬಿಟ್ಟ ಅಂತ. ಈ ಕಡೆ ಅಮ್ಮ ಅಂತೂ ನೋಡಿದ್ರೆ, ನೀವು ಹೇಳಿದಾಗ ನಿಮಗೆ ಹಾಕಿರೋ ಚಾಲೆಂಜನ್ನ ನನ್ನ ಮಗ ಗೆದ್ದು ಬರ್ತದಾನೆ. ಅವ್ನು ಯಾವತ್ತೂ ಕೂಡ ತಲೆ ತಗ್ಸುವಾಗೆ ಮಾಡುವುದಿಲ್ಲ. ನಿಮ್ಮ ಹಾಕಿರೋ ಸವಾಲಲ್ಲಿ ಅವನು ಜಯಿಸಿದಾನೆ ಅಂತ ಖಂಡಿತ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ತಂದೆ ಧರ್ಮೇಂದ್ರ ಅವರು. ನಂತರ ದೇವ್ರಿಗೆ ದೀಪ ಹಚ್ಚಿ ಬರ್ತೀನಿ ಅಂದಾಗ ನಾನೇ ತುಪ್ಪದ ದೀಪ ಹಚ್ತೀನಿ ಅಂತ ಹೇಳಿ ದೇವ್ರ ಮುಂದೆ ಬಂದು ಧರ್ಮೇಂದ್ರ ಪ್ರಧಾನ್ ತುಪ್ಪದ ದೀಪ ಹಚ್ಚುತ್ತಾರೆ. ಮನೇಲಿ ಸಂಭ್ರಮದ ವಾತಾವರಣ ಇದೆ. ಇಲ್ಲಿ ಮೂರ್ತಿ ಅಂಕಲ್ ಕೂಡ ಬಂದಿದ್ದಾರೆ ಸುಶಾಂತ್ ಬರ್ತಿದ್ದಾನೆ ಅಂತ. ಈ ಕಡೆ ಮೂರ್ತಿ ಅಂಕಲ್ ಒಂದು ವಿಷಯ ಹೇಳ್ತಾರೆ. ಇದರಿಂದ ಅಪ್ಪ ಅಮ್ಮಂಗೆ ಇಬ್ರಿಗೂ ಕೂಡ ಆಘಾತ ಆಗುತ್ತೆ. ಅಮ್ಮಗೆ ಸುಶಾಂತ್ ಎಲ್ಲಿದ್ದಾನೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಬಿಕಾಸ್ ಸುಶಾಂತ್ ಬರೋದು ಲೇಟ್ ಆಗ್ತಿದ್ದಾಗೆ ಮನೇಲಿ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಆಗ ಮೂರ್ತಿಯವರು ಸುಶಾಂತ್ ಎಲ್ಲಿದ್ದಾನೆ ಅನ್ನೋದು ಅಮ್ಮಗೆ ತುಂಬ ಚೆನ್ನಾಗಿ ಗೊತ್ತಲ್ಲ ಅಂದಾಗ, ಏನಮ್ಮು ನಿನಗೆ ಸುಶಾಂತ್ ಎಲ್ಲಿದ್ದಾನೆ ಅಂತ ಗೊತ್ತಿದ್ದು ಕೂಡ ಇಷ್ಟು ದಿನ ಹೇಳಲಿಲ್ವಾ, ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ತಂದೆ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಮೂರ್ತಿನ ನೋಡಿದ್ರೆ ಸಿಡ್ದು ಹೋಗ್ತಿದ್ದಾಳೆ. ಅದು ಅಂತಿದ್ದಾಗ ಈ ಕಡೆ ಮೂರ್ತಿ ಅಂಕಲ್, ಅಯ್ಯೋ ಪಾಪ ಅವಳು ಯಾಕೆ ಹೇಳಿರಲ್ಲ ಅಂದರೆ, ಸುಶಾಂತ್ ಹೇಳಬೇಡ ಅಂತ ಹೇಳಿರ್ತಾನೆ, ಯಾರಿಗೂ ತಿಳಿಸ್ಬೇಡ ಅಂತ, ಆ ರೀತಿ ಕೈ ಕಟ್ಟಾಕಿರ್ತಾನೆ ಅಂತ ಹೇಳ್ತಿದ್ದಾಗ ಈ ಕಡೆ ಅಮ್ಮು ಕೂಡ ಅದನ್ನೇ ಹೇಳ್ತಾರೆ. ಆದರೂ ಅಮ್ಮು ನೀನು ಹೇಳಬೇಕಿತ್ತು ಅಂತ ಹೇಳ್ತಿದ್ದಾರೆ. ಏನಮ್ಮ ಆಯಿತು, ಹೇಳಿಲ್ಲ ತಾನೆ, ಸುಶಾಂತ್ ಹೇಳ್ದ ಅದಕ್ಕೋಸ್ಕರ ಹೇಳಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಈ ಕಡೆ ದಿಶಾ ಅಂತೂ ಸುಶಾಂತ್ ಬರ್ತಾನೆ, ಬಾ ಹೋಗಿ ಕರ್ಕೊಂಡು ಬರೋಣ ಅಂತೆಲ್ಲ ಹೇಳ್ತಿದ್ರೆ, ಏನು ಮಾಡ್ತಿದ್ಯಾ ದಿಶಾ, ಅವ್ನು ಮನೆಗೆ ಬಂದೇ ಬರ್ತಾನಲ್ವಾ, ಬರ್ತಾನೆ ಬಿಡು. ಏನು ಅವನು ಫಾರಿನಲ್ಲಿದ್ದಾನೆ, ಏರ್ಪೋರ್ಟ್ಗೆ ಹೋಗಿ ಪಿಕ್ ಮಾಡ್ಕೊಂಡು ಬರೋದಕ್ಕೆ ಆ ವಟಾರದಲ್ಲಿದ್ದಾನೆ, ಆ ವಟಾರದಿಂದ ಬರ್ತಾನೆ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಮಾಡ್ಕೋತಿದ್ಯಾ ಅಂತ ಹೇಳ್ತಿದ್ದಾಳೆ. ಈ ಕಡೆ ಅಮ್ಮಗೆ ಯಾಕೆ ಇಷ್ಟು ಬೇಜಾರಾಗ್ತದೆ ಅಂತ ಅಪ್ಪ ಕೂಡ ಸಮಾಧಾನ ಮಾಡ್ತಾರೆ. ಈ ಕಡೆ ನೀನೇನಾದರೂ ಮಾಡಿದ್ಯಾ ಅಂತ ಅಮ್ಮನ ಕೇಳ್ತಿದ್ರೆ, ಈ ಕಡೆ ಏನಾಯಿತು ಅಮ್ಮು ಅಂತ ಹೇಳ್ತಿದ್ದಾರೆ. ಶುರು ಆಯಿತು, ಒಂಚೂರು ಸಪ್ಕಾಗ್ಬಿಟ್ರೆ ಸಾಕು, ಯಾಕೆ ಏನು ಅಂತ ಇರಿಟೇಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಇವರು ಅಂತ. ನಂತರ ಈ ಕಡೆ ಅಮ್ಮ ತುಂಬ ಸಿಟ್ಟು ಮಾಡಿಕೊಂಡು ಏನು ಮಾಡಲಿ ಎಂತ ಮಾಡಲಿ, ಸುಶಾಂತ್ ಬರ್ತದಾನೆ, ನನ್ನ ಒಂದು ಅಧಿಕಾರ ಕಡಿಮೆ ಆಗ್ಬೋದು, ನನ್ನ ಬಗ್ಗೆ ಇರೋ ಗಮನ ಕಡಿಮೆ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ರೆ, ಅಲ್ಲಿಗೆ ಮೂರ್ತಿ ಅಂಕಲ್ಲು ಪುದೀನ ಜ್ಯೂಸ್ ಮಾಡಿಸ್ಕೊಂಡು ತೊಗೊಂಡು ಬರ್ತಾರೆ. ಇದನ್ನು ಕುಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ. ಆಮೇಲೆ ಮಂಜುಳಾ ಅಮ್ಮಂಗೆ ಹೇಳಿದ್ದೀನಿ, ಅವರು ಕೂಡ ಕೈ ಎಣ್ಣೆ ಮಾಡಿಕೊಡ್ತಾರೆ, ತಲೆ ಹೊತ್ಕೊಂಡು ನೆಮ್ಮದಿಯಾಗಿ ಸ್ನಾನ ಮಾಡಿಬಿಡು ಸುಶಾಂತ್ ಬರೋ ಅಷ್ಟರಲ್ಲಿ, ಹೀಟೆಲ್ಲ ಇಳಿಯುತ್ತೆ, ಹೊಟ್ಟೆ ಕಿಚ್ಚೆಲ್ಲ ತಾಕ್ಬಿಟ್ಟಿರುತ್ತೆ ನಿನಗೆ ಅಂತ ಹೇಳಿ ರೇಗಿಸ್ತಿದ್ದಾರೆ. ನಂತರ ಮೂರ್ತಿ ಅಂತ ಹೇಳ್ತಿರ್ಬೇಕಾದ್ರೆ, ಏನೂ ಮಾತಾಡಬೇಡ, ಇನ್ನೇನು ಆಟ ಕೂಡ ನಡೆಯೋದಿಲ್ಲ, ಸುಶಾಂತ್ ಬರ್ತಿದ್ದಾನೆ, ನೀನೇನೇನೋ ಅಂದ್ಕೊಂಡು ಇದರಲ್ಲಿ ಧರ್ಮನ ಒಂದು ಸಾಮ್ರಾಜ್ಯದಲ್ಲಿ ನಿನ್ನ
ಒಂದು ಚಾಪನ್ ಮೂಡಿಸ್ಬೇಕು, ಎಲ್ಲ ನೀನೇ ತಗೋಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಕನಸು. ಇನ್ನೇನೇ ಇದ್ರು ಅದು ನಿನ್ನ ಭ್ರಮೆ ಅಷ್ಟೇ. ಸುಶಾಂತ್ ಬರ್ತಾನೆ, ಎಲ್ಲನೂ ಕೂಡ ಅವ್ನ ಕೈಗೆ ತಗೋತಾನೆ. ಇನ್ನೇನೂ ಕೂಡ ನೀನು ಆಟ ಆಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಚಾಲೆಂಜ್ ಮಾಡಿ ಮೂರ್ತಿ ಅಂಕಲನಿಂದ ಹೊರಡ್ತಾರೆ. ಈ ಕಡೆ ಅಮ್ಮು ಅಂತೂ ಫುಲ್ ಸಿಟ್ಟಾಗ್ತಿದ್ದಾಳೆ, ಉರ್ದು ಹೋಗ್ತಿದ್ದಾಳೆ. ಆ ಕಡೆ ಟೆರೆಸ್ ಮೇಲೆ ಹೋಗಿದಂಥ ಸುಶಾಂತ್ ಆರಾಧನಾ ಭೇಟಿ ಮಾಡ್ತಾನೆ. ಆರಾಧನಾ ಸುಶಾಂತ್ ಇಬ್ಬರು ಕೂಡ ತುಂಬ ಎಮೋಷ್ನಲ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್, ನೀವು ಚಾಲೆಂಜಲ್ಲಿ ಗೆದ್ದು ನಿಮ್ಮ ದುಡ್ಡನ್ನು ತೊಗೊಂಡು ನಿಮ್ಮ ಮನೆಗೆ ಹೋಗ್ತಿದ್ದಾರ. ನಿಮ್ಮ ಲೈಫ್ ಚೆನ್ನಾಗಿರಲಿ, ನೀವು ಅಂದ್ಕೊಂಡಿದ್ದು ಎಲ್ಲವನ್ನ ಕೂಡ ಮಾಡಿ ಅಂತ ಹೇಳಿ ಹಾರೈಸ್ತಿದ್ದಾಳೆ. ಈ ಕಡೆ ಸುಶಾಂತ್ ಕೂಡ ನಿಮ್ಮಿಂದ ನಂಗೆ ತುಂಬಾ ಹೆಲ್ಪ್ ಆಯಿತು, ಲೈಫಲ್ಲಿ ಏನು ಅಂತ ಗೊತ್ತಿರಲಿಲ್ಲ, ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ, ಲೈಫ್ ಏನು ಅಂತ ಕಲಿತೆ, ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಯಿತು, ಕೆಲಸ ಮಾಡದೇ ಇರೋ ನಾನು ಜವಾಬ್ದಾರಿಯಿಂದ ಕೆಲಸ ಮಾಡೋದನ್ನು ಕಲಿತೆ, ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆದೆ. ಅದಕ್ಕೆಲ್ಲ ಕಾರಣ ನೀವೇ. ಈ ವಠಾರದಲ್ಲಿ ಇರೋಷ್ಟು ದಿನ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದೆ, ಅದಕ್ಕೂ ಕಾರಣ ನೀವೇ. ಇವತ್ತು ನಾನು ಏನು ಇದನ್ನೆಲ್ಲ ಮಾಡಿ ಸಾಧಿಸಿ ಹೋಗ್ತಿದ್ದೀನೋ ಎಲ್ಲ ಕ್ರೆಡಿಟ್ ಕೂಡ ನಿಮಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಏನಿಲ್ಲ, ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ. ನೀವು ಇದ್ದಷ್ಟು ದಿನ ಕೂಡ ನನಗೂ ಕೂಡ ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು. ನನ್ನ ಜೀವನದಲ್ಲಿ ನೀವು ನನ್ನ ಬಲಗೈ ಆಗಿದ್ರಿ. ನನ್ನ ಕಷ್ಟದ ದಿನಗಳಲ್ಲಿ ನನಗೆ ಹೆಗ್ಲು ಕೊಟ್ರಿ. ನನ್ನ ಕಣ್ಣೀರಾದಾಗ ನನ್ನ ಕಣ್ಣೀರು ಒರೆಸಿದ್ರಿ. ನನಗೆ ಎಷ್ಟೋ ದಿನ ಬಲವಾಗಿ ನಿಂತಿದ್ರಿ. ನಾನು ಆ ಪ್ರಾಜೆಕ್ಟಲ್ಲಿ ಪ್ರತಿ ಬಾರಿ ನನ್ನನ್ನು ಪ್ರೇರಣೆ ಮಾಡ್ತಿದ್ರಿ, ಮೋಟಿವೇಟ್ಗೊಳಿಸ್ತಿದ್ರಿ. ಆ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಇದೆಲ್ಲ ಸಾಧ್ಯ ಆಯಿತು ಅಂದರೆ ಅದಕ್ಕೂ ಕೂಡ ನೀವೇನೇ ಕಾರಣ. ನೀವೆಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಮಾಡ್ತಿದ್ನೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟು ನಾನು ಏನೇ ಮಾಡಿದ್ರು ಅದರಲ್ಲಿ ನಿಮ್ಮದೇ ಸಿಂಹ ಪಾಲಿದೆ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನನ್ನ ಮದುವೆ ಆಗೋ ಸಂದರ್ಭ ಬಂದಾಗ ಮದುವೆನ ನಿಲ್ಲಿಸಿ ನನಗೆ ಒಳ್ಳೇದು ಮಾಡಿದ್ದು ಮಹೇಶ್ ಸರ್. ನನಗೆ ತೊಂದರೆ ಕೊಟ್ಟಾಗ ಅದನ್ನು ಕೂಡ ತಡೆದು ನನ್ನ ಜೊತೆಯಾಗಿ ನಿಂತದ್ದು. ನನ್ನ ಅಮ್ಮನ ವಿಷಯದಲ್ಲಿ ಪ್ರತಿ ಕಷ್ಟದಲ್ಲೂ ಕೂಡ ನೀವು ಜೊತೆಯಾಗಿ ನಿಂತ್ರಿ. ಗಂಡಸ್ರ ಮೇಲೆ ನಂಬಿಕೆ ಇರಲಿಲ್ಲ, ಆದರೆ ನಿಮ್ಮನ್ನು ನೋಡಿದ ಮೇಲೆ ನನಗೆ ನಂಬಿಕೆ ಬಂತು. ನಿಮ್ಮನ್ನು ನಾನು ತುಂಬಾ ಹಚ್ಕೊಂಡೆ, ನೀವು ನನಗೆ ತುಂಬಾ ಕ್ಲೋಸ್ ಆದ್ರಿ. ನನಗೆ ನಿಮ್ಮಿಂದ ತುಂಬಾ ಒಳ್ಳೇದಾಯಿತು ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಈ ಕಡೆ ಸುಶಾಂತ್ ಕೂಡ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಿದ್ದಾನೆ. ಈ ಒಂದು ಥ್ಯಾಂಕ್ಸ್ ಅನ್ನೋದು ಅವರಿಬ್ಬರ ನಡುವೆ ಯಾವತ್ತೂ ಕೂಡ ಬೆಸ್ಟ್ ಫ್ರೆಂಡ್ಸ್ ನಡುವೆ ಬರ್ತಿರ್ಲಿಲ್ಲ. ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅಂತಿದ್ರು. ಆದರೆ ಇವತ್ತು ಆ ಥ್ಯಾಂಕ್ಸ್ ಅನ್ನೋ ಪದ ಇಬ್ಬರು ಎಷ್ಟು ದೂರ ಆಗ್ತಿದ್ದಾರೆ ಅನ್ನೋದನ್ನು ಹೇಳ್ತದೆ. ಜೊತೆಗೆ ನಾನು ಮುಂದೆ ನಿಮ್ಮನ್ನು ಭೇಟಿ ಮಾಡ್ತೀನೋ ಏನೋ ಗೊತ್ತಿಲ್ಲ, ಯಾಕಂದರೆ ನಾನು ಮತ್ತೆ ಈ ವಠಾರಕ್ಕೆ ಬರೋದಿಲ್ಲ. ನಿಮ್ಮನ್ನು ಭೇಟಿ ಮಾಡಲ್ಲ ಅನಿಸುತ್ತೆ, ಬಿಕಾಸ್ ನಮ್ಮ ಅಪ್ಪನ ಕೆಲಸನ ನಾನು ನೋಡ್ಕೋಬೇಕು, ಅದರಲ್ಲಿ ಬ್ಯುಸಿ ಆಗಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಮಾತು ಆರಾಧನೆಗೆ ಮತ್ತಷ್ಟು ನೋವನ್ನು ತರಿಸುತ್ತೆ. ಈ ಕಡೆ ಮನಸ್ಸಲ್ಲೇ ಸಾರಿ ಮುನಿಯಮ್ಮ, ನಾನು ನಿಮ್ಮನ್ನು ಬಿಟ್ಟಿದ್ದಷ್ಟು ಇಷ್ಟಪಡ್ತೀನಿ, ಅಷ್ಟೇ ಪ್ರೀತಿನ ಹೊತ್ಕೊಂಡು ಹೋಗ್ತಿದ್ದೀನಿ ಇಲ್ಲಿಂದ. ಆದರೆ ಏನು ಮಾಡಲಿ, ನಾನು ಧರ್ಮೇಂದ್ರ ಅವ್ರ ಮಗ, ನಿಮಗೆ ಅವ್ರು ಕಂಡ್ರೆ ಆಗೋದೇ ಇಲ್ಲ. ನಿಮ್ಮ ಜೀವನ ಇವತ್ತು ಆಗಿರೋದಕ್ಕೆ ಕಾರಣನೇ ನಾನು ಮತ್ತು ನನ್ನ ತಂದೆ. ಆ ಒಂದು ವೈರತ್ವ ನಿಮಗಿದೆ, ಶತ್ರುತ್ವ ನಿಮಗಿದೆ. ವಿಷಯ ಗೊತ್ತಾದರೆ ನಿಮ್ಗೆ ಎಷ್ಟು ಆಘಾತ ಆಗುತ್ತೆ, ನಿಮಗೂ ಕೂಡ ಆಚೆ ಬರೋದು ಕಷ್ಟ ಆಗುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರನೇ ನಿಮ್ಮಿಂದ ದೂರ ಹೋಗ್ತಿದ್ದೀನಿ ನಾನು ಅಂತ ಅಂದ್ಕೊಂಡಿದ್ದೆ. ಭಾರವಾಗಿ ಮನಸ್ಸನ್ನು ಹೊತ್ತು ಅಲ್ಲಿಂದ ಕೆಳಗಡೆ ಇಳಿದು ಎಲ್ಲರ ಪ್ರೀತಿನ ಗಳಿಸ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಿ, ಇತ್ತಿಷ್ಟು ದಿನ ಇಲ್ಲಿ ನಾನು ಖುಷಿಯಾಗಿದೆ, ಅದಕ್ಕೆಲ್ಲ ನೀವೇ ಕಾರಣ ಅಂತ ತಿಳಿಸಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ದಾನೆ. ಈ ಕಡೆ ಪಾಪಮ್ಮಜ್ಜಿ ತುಂಬಾ ಅಳ್ತಿದ್ದಾರೆ. ಪಾಪಮ್ಮಜ್ಜಿಗೂ ಕೂಡ ಹೇಳ್ತಾರೆ ನೆಕ್ಸ್ಟ್ ಮುರುಗೇಶ್ಗೆ, ಯಾಕೆ ಅಳ್ತಿದ್ಯಾ, ಅಳ್ಬೇಡ, ನಾನು ನಿನ್ನನ್ನು ಮತ್ತೆ ಮೀಟ್ ಮಾಡ್ತೀನಿ, ಎಲ್ಲ ಹೋಗ್ತಿದ್ದೀನಿ ನಾನು ಅಂತ ಹೇಳ್ತಾರೆ. ಆರಾಧನೆ ಟೆರೆಸ್ ಮೇಲೆ ನೋಡ್ತಾರೆ. ಈ ಕಡೆ ಆರಾಧನೆ ಎಮೋಷ್ನಲ್ ಆಗ್ತಾಳೆ. ಫೈನಲಿ ಸುಶಾಂತ್ ಅಲ್ಲಿಂದ ಹೊರಟೇ ಬಿಡ್ತಾನೆ. ಈ ಕಡೆ ಆರಾಧನೆ ಓಡಿ ಬಂದಿದ್ದೆ ಮನೆ ಒಳಗಿಂದ ಬಂದು ಬಾಕ್ಸ್ ತೊಗೊಂಡು ಬಂದು ತೊಗೊಳ್ಳಿ, ನನ್ನಿಂದ ಬೇರೆ ಏನೂ ಕೊಡೋಕ್ಕಾಗಲ್ಲ, ಈ ಪಲಾವ್, ನಾನು ಪಲಾವ್ ಮಾಡೋದಂದರೆ ನಿಮ್ಗೆ ತುಂಬ ಇಷ್ಟ ಅಲ್ಲ ಅಂತ ಹೇಳಿ ಬಾಕ್ಸಲ್ಲಿರೋ ಪಲಾವ್ ಕೊಡ್ತಾಳೆ. ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಆರಾಧನಾಗೆ ತುಂಬ ಹರ್ಟ್ ಆಗುತ್ತೆ. ಮನೆ ಒಳಗಡೆ ರೂಮ್ ಒಳಗಡೆ ಲಾಕ್ ಹಾಕೊಂಡ್ಕೊಂಡು ತುಂಬ ಕಣ್ಣೀರು ಹಾಕ್ತಿದ್ದಾಳೆ. ಯಾಕಿದು, ಏನಾಯಿತು ಮಗಳೇ ಅಂತ ರೇವತಿ ಅವ್ರು ಕೇಳ್ತಿದ್ರೆ, ಏನಾಗುತ್ತೆ ಅಷ್ಟೆಲ್ಲ ಅಳ್ತಿದ್ದಾಳೆ ಅಂತ ಹೇಳಿದರೆ ಯಾಕೆ ಅಳ್ತಿರ್ತಾಳೆ? ಸುಶಾಂತ್ ತುಂಬ ಇಷ್ಟ ಇದ್ರು ಅನಿಸುತ್ತೆ, ರಾಜ್ ದೂರ ಹೋಗ್ತಿದ್ದಾರೆ, ಅದಕ್ಕೆ ಇಷ್ಟೆಲ್ಲ ಅಳ್ತಿದ್ದಾಳೆ. ಸುಮ್ಮನೆ ಯಾರಾದರೂ ಅಳಕ್ಕೆ ಸಾಧ್ಯನಾ ಅಂತ ಹೇಳ್ತಿದ್ರೆ ಈ ಕಡೆ ಮಹೇಶ್ ಅವ್ರು ಕೂಡ ಅದನ್ನೇ ಹೇಳ್ತಿದ್ದಾರೆ. ತುಂಬ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ತುಂಬ ಕ್ಲೋಸ್ ಆಗಿದ್ರು ಇಬ್ಬರು ಕೂಡ, ಏನೋ ಫೀಲಿಂಗ್ಸ್ ಇರಬೇಕು ಅನಿಸುತ್ತೆ, ಅದಕ್ಕೆ ಇಷ್ಟೊಂದೆಲ್ಲ ಅಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಕಡೆ ಸುಶಾಂತ್ ಮನೆಗೆ ಹೋಗೇ ಬಿಟ್ಟ. ಮನೆಗೆ ಹೋದ ಸುಶಾಂತ್ನ ತುಂಬ ವಾರ್ಮ್ ಆಗಿ ವೆಲ್ಕಮ್ ಮಾಡ್ತಾರೆ. ಎಷ್ಟು ಖುಷಿ ಆಗ್ತದೆ ಮಗ ಬಂದಿರೋದು ಅಂದರೆ ಅಷ್ಟು ಖುಷಿ ಆಗ್ತದೆ. ಅಪ್ಪ ಅಂತೂ ಪ್ರೌಡ್ ಫೀಲ್ ಮಾಡ್ಕೋತಿದ್ದಾರೆ. ನೀನು ನನ್ನ ಮಗ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ನೀನು ಈ ರೀತಿ ಬದಲಾಗ್ತೀಯ ಅಂತ ಗೊತ್ತಿರಲಿಲ್ಲ ಅಂತ ಮಗನ್ನ ನನ್ನ ಮಗ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡು ಮಗನ ಅಪ್ಕೋತಿದ್ದಾರೆ. ಈ ಕಡೆ ಸುಶಾಂತ್ಗೆ ಅಪ್ಪನಿಂದ ಆರಾಧನೆಗಾಗಿರೋ ನೋವು, ತನ್ನ ಪ್ರೀತಿ ಕಳ್ಕೊಂಡಿರೋದು,
ಎಲ್ವೂ ಕೂಡ ಭಾರ, ಅದ್ರ ಜೊತೆ ದಿಶಾ ಜೊತೆ ಮದುವೆ, ಅದು ಕೂಡ ಶಾಕ್. ಪ್ರೀತಿಲಿ ಮನಸ್ಸಲ್ಲಿ ಆರಾಧನ ಇಟ್ಟು ದಿಶಾನ ಮದುವೆ ಆಗೋದು